ಇವತ್ ಹುರುಪದಾಗ ಪುರಿ ಮಾಡಿ ತಿಂದು ರಾತ್ರಿ ದೆವ್ವ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಅಂತ ಮುಂದೆ ನೋಡಿ. ಇವತ್ತಿನ ದಿನ ಶುರುವಾಗಿದ್ದೆ ಸೀದಾ ಸಂಜೆ ಹಸುವಾಗಿ ನಿಂತಾಗ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 17 ಆಫ್ 100K ಫಾಲೋವರ್ ಚಾಲೆಂಜ್. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಹಸುವಾದಾಗೆ ತಲೆ ಓಡೋದೇ ಇಲ್ಲ ಏನ್ ಮಾಡ್ಬೇಕು ಅನ್ನೋದು. ಸಡನ್ ಆಗಿ ಪುರಿ ಮಾಡ್ಬೇಕು ಅಂತ ಬಂತು. ಅದಕ್ಕೆ ಆಲೂಗಡ್ಡೆನ ಸ್ನಾನ ಮಾಡಕಂತ ಬಿಟ್ಟಿನಿ. ನಾನು ಹಿಟ್ಟನ್ನ ಹಿಡಿದು ಸೋಸಿ ಹಂಗೆ ಪಚಕ್ ಪಚಕ್ ಅಂತ ಕಲಸ್ದೆ ಕೂಡ. ಅದೇ ಜೋಸ್ದಾಗ ಪುರಿ ತರ ತೀಡಿ ಎಣ್ಣಿ ತರ ಇರೋ ಸ್ವಿಮ್ಮಿಂಗ್ ಪೂಲ್ ದಾಗ ಬಿಟ್ಟೆ. ಆಮೇಲೆ ಕಷ್ಟಪಟ್ಟು ಹೈರಾಣಾಗಿ ಪುರಿನ ರೆಡಿ ಮಾಡ್ಬಿಟ್ಟಿನಿ. ಅದ್ರ ಜೊತೆ ಪಲ್ಯ ಕೂಡ. ತಿನ್ನೋಕಿನ ಮುಂಚೆ ಹೊರಗ್ ಬಂದೆ. ಒಳಗೆ ಹೆಂಗಾಗಿದೆ ಅಂದ್ರೆ ಕುಕ್ಕರ್ದಾಗ ಪ್ಯಾಕ್ ಮಾಡ್ಕೊಂಡ್ ಕುಂತೀನಿ ಅನ್ನೋ ಫೀಲ್ ರೀಪಾ. ಆಮೇಲೆ ಒಳಗ್ ಬಂದು ಮಸ್ತ್ ಪುರಿ ಜೊತೆ ಪಲ್ಯ ಹಚ್ಕೊಂಡು ಸಪಾಸಟ್ ಮಾಡಿ ನೋಡಿದ್ರೆ ಗಿಚ್ಚಿ ಗಿರಿಲಿ ಆಗಿದೆ. ಹಂಗೆ ಅನ್ನ ಮಾಡಕ್ ಹೋದ್ರೆ ಅದು ಒತ್ತಿ ಚಂದ ಮಾಮ ಆಗ್ಬಿಟ್ಟನ. ಏನು ಮಾಡ್ಲಿಕ್ಕಾಗಲ್ಲ ಅಂತ ಅನ್ಕೊಂಡು ಅದನ್ನೇ ತಿಂದೆ. ನಂಗಂತೂ ರಾತ್ರಿ 2 ಗಂಟೆ ಆದ್ರೂ ನಿದ್ದಿನೇ ಬರ್ತಿಲ್ಲ. ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಯಾರಿಗಾದ್ರೂ ಕಾಲ್ ಮಾಡ್ಬೇಕು ಅಂತ ಅನಿಸ್ತು. ಆದ್ರೆ ಈ ಟೈಮಲ್ಲಿ ಬೇಡ ಅಂತ ಅನ್ಕೊಂಡು ಯಾವ್ದಾದ್ರು ದೆವ್ವದ ಮೂವಿ ನೋಡಿದ್ರಾಯ್ತು, ನಿದ್ದೆ ತಾನಾಗೆ ಬರುತ್ತೆ ಅಂತ ಅನ್ಕೊಂಡು ಸೀದಾ ಹಚ್ಕೊಂಡು ಕುಂತೀನಿ. ರಾತ್ರಿ 2 ಗಂಟೆಗೆ ದೆವ್ವದ ಮೂವಿ. ಅವಾಗ ಸಡನ್ ಆಗಿ ಹೊರಗಡೆ ಯಾರ್ದೋ ಸೌಂಡ್. ಈ ಟೈಮಲ್ಲಿ ಯಾರಪ್ಪ ಅಂತ ಎದುರ್ಕೊಂಡು ಬಾಗಿಲು ತೆಗೆದು ಹೊರಗೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಕೆಟ್ಟ ಸೌಂಡ್ ರೀ. ಆದ್ರೆ ಯಾರು ಕಾಣ್ತಾನೆ ಇಲ್ಲ. ಜನ ಎಲ್ಲ ಮುಚ್ಚುವ ಮಲ್ಕೊಂಡ್ಬಿಟ್ಟಾರ ಅವ್ರ ಮನಿ ಬಾಗ್ಲ. ಅದಕ್ಕೆ ನಾನು ಓಡೋಗಿ ಮಲ್ಕೊಂಡೇ ಬಿಟ್ಟೆ. ದೆವ್ವದ ಮೂವಿನ ಬೆಳಗ್ಗೆ ನೋಡಿದ್ರೇನೆ ಒಳ್ಳೇದ್ ಗುರು. ಇದೇ ಹೆದರಿಕೆಯಲ್ಲಿ ಒಂದು ಥಾಟ್ ಹೇಳ್ತೀನಿ ಕೇಳ್ರಿ. ಬೆಕ್ಕು ಅಪ್ಪ ಶುಕನವಂತೆ, ನೋಡಿದರೆ ಕೆಡುಕಂತೆ. ನರಿ ಶಕುನವಂತೆ, ನೋಡಿದರೆ ಒಳಿತಾಗುವುದಂತೆ. ಆದರೂ ಸಾಕುವುದು ಮಾತ್ರ ಬೆಕ್ಕನ್ನೇ. ಎಲೆ ಮನುಜ, ಈ ದೆವ್ವ ಗಿವ್ವ ಅನ್ನೋ ಮೂಢನಂಬಿಕೆನ ಹೊರ ಹಾಕು. ಮುಂದೆ ನಿನ್ನ ಜೀವನ ಪೂರ್ತಿ ಬೆಳಕು ಅಂತ ಹೇಳ್ತಾ ಇಷ್ಟೊತ್ತು ನಾ ಮಾಡಿದ್ದು ಕಾಮಿಡಿ. ದೆವ್ವ ನಿಜಾನು ಇದೇನಾ? ನೀವೇ ಕಾಮೆಂಟ್ ಮಾಡಿ. ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ